Hi friends, good morning. Welcome back to my YouTube ಚಾನಲ್. ಬೆಳಗ್ಗೆ 5:45 ಆಗಿದೆ ಅನಿಸುತ್ತೆ ಫ್ರೆಂಡ್ಸ್. ಈಗ ಸ್ವಲ್ಪ ಲೇಟ್ ಆಗೋಯ್ತು ನೆನ್ನೆಕ್ಕಿಂತ ಇವತ್ತು ಎದ್ದೇಳೋದು. ಅಪ್ಪು ಇನ್ನು ಮಲ್ಗೆ ಇದ್ದಾನೆ, ಎಬ್ಬಿಸ್ಬೇಕು. ಅದಕ್ಕಿಂತ ಮುಂಚೆ ಕಿಚನಲ್ಲಿ ಸ್ವಲ್ಪ ಎಲ್ಲ ಮೆಸ್ಸಿ ಆಗಿತ್ತು. ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನೆನ್ನೆ ನೈಟ್ ನಾವು ಮತ್ತೆ ಬಸ್ಸಾರು ಮಾಡಿದ್ರು, ಸ್ವಲ್ಪ ಇನ್ನೂ ಉಳಿದಿತ್ತು. ಅದು ಸ್ವಲ್ಪ ಬಿಸಿ ಮಾಡಿ ಎಲ್ಲ ಎತ್ತಿಟ್ಟು ಬ್ರೇಕ್ಫಾಸ್ಟ್ ಪಲಾವ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಎಲ್ಲ ಅದಕ್ಕೆ ರೆಡಿ ಮಾಡಿಕೊಂಡು ಬೇಗ ರೆಡಿ ಮಾಡಿಕೊಂಡು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಅಪ್ಪುನ ಎಬ್ಬಿಸಿ ಅವನ್ನ ರೆಡಿ ಮಾಡಿಸ್ಬೇಕು. 8:20ಗೆಲ್ಲ ರೀಚ್ ಆಗಬೇಕು, ಟೈಮ್ ಆಗಿಬಿಡುತ್ತೆ ಇಲ್ಲಾಂದರೆ. ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈಗ ನೆನ್ನೆ ಮಾಡಿರೋ ವ್ಲಾಗಲ್ಲಿ ಇನ್ನೂ ಸ್ವಲ್ಪ ಕರೆಕ್ಷನ್ನು ಕ್ಲಾರಿಟಿ ಇಲ್ಲ. ಇಂಟ್ರೊಡಕ್ಷನ್ ಕೊಡಬೇಕಾಗಿತ್ತು ಅಂತ ಅನ್ನಿಸ್ತು. ಕೊಡ್ತೀನಿ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಇಂಟ್ರೊಡಕ್ಷನ್ ಕೊಡ್ತೀನಿ. ನನ್ನ ಹಸ್ಬೆಂಡು ಮನೇಲಿರಬೇಕು, ನಮ್ಮ ಅತ್ತೆ ನಮ್ಮ ಮಾವ ಎಲ್ಲರೂ ಮನೇಲಿರಬೇಕು. ಎಲ್ಲರದು ಇಂಟ್ರೊಡಕ್ಷನ್ ಕೊಡಬೇಕು ಅಂತ ಇಂಟ್ರೊಡಕ್ಷನ್ ವಿಡಿಯೋ ಮಾಡಿಲ್ಲ, ಮಾಡ್ತೀನಿ. ಕಮ್ಮಿಂಗ್ ವ್ಲಾಗ್ಸಲ್ಲಿ ಮಾಡ್ತೀನಿ ಇಂಟ್ರೊಡಕ್ಷನ್ ವಿಡಿಯೋ. ಏನೋ ಟ್ರೈ ಮಾಡ್ತಾಯಿದ್ದೀನಿ, ಏನಾದರೂ ಮಾಡೋಣ ಅಂತ. 2 ಇಯರ್ಸ್ ಹಿಂದೆನೇ ಅಂದ್ಕೊಂಡಿದ್ದೆ ಮಾಡಬೇಕು, ವ್ಲಾಗ್ ಮಾಡಬೇಕು, ಯೂಟ್ಯೂಬ್ ಮಾಡಬೇಕು ಅಂತ. ಈಗ ಸ್ಟಾರ್ಟ್ ಮಾಡಿದ್ದೀನಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾವ ಥರ ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಹೇಳಿ, ತಿಳ್ಕೊಳ್ತೀನಿ, ಕರೆಕ್ಟ್ ಮಾಡ್ಕೊತೀನಿ. ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ತರಕಾರಿ ಎಲ್ಲ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೆ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆ ಬಿಡೋ ತನಕ ಫ್ರೈ ಮಾಡಿ ಅಪ್ಪನ ಎಬ್ಬರಿಸೋಣ ಅಂತ ಹೋಗೋದೆ. ಇವಾಗ ಅದು ರೆಡಿ ಆಗೋಷ್ಟು ಟೈಮ್ ಆಗುತ್ತೆ ಅಂತ. ಮೋಕ್ಷಿ ಸಾರಿ ಫ್ರೆಂಡ್ಸ್, ಅಪ್ಪನ ಎಬ್ಬರಿಸ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಗುಡ್ ಮಾರ್ನಿಂಗ್ ಮಾಡಬೇಕಿತ್ತು, ಆಗಲಿಲ್ಲ ಲಾಗ್ ಕಂಟಿನ್ಯೂ ಮಾಡೋಕ್ಕೆ. ಗುಡ್ ಮಾರ್ನಿಂಗ್. ಕುಡಿ, ಹಾಲು ಕುಡಿ. ಎಲ್ಲಾರ್ದು ಕಾಫಿ ಆಯ್ತಾ ಅಂತ ಕೇಳಿ. ಎಲ್ಲಾರ್ದು ಕಾಫಿ ಆಯ್ತಾ? ಸ್ವಲ್ಪ ಹಾಲು ಕೊಡ್ತೀನಿ ನನಗೆ. ಸೊ ಹಾಲು ಕೊಡ್ದಾದ್ಮೇಲೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಸಿ ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೆ ಆಟೋಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಿಟ್ಟೆ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಅಪ್ಪನ ಹಂಗೆ ಸ್ವಲ್ಪ ನಮ್ಮಮ್ಮ ಮನೆ ಸ್ಕೂಲ್ ಹತ್ರನೇ ಹತ್ರ ಇರೋದು. ಅಪ್ಪು ಸ್ಕೂಲ್ ಹತ್ರನೇ. ನನ್ನ ತಂಗಿ ಡೆಲಿವರಿ ಮಾತಾಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಹೋದೆ. ನನ್ನ ತಂಗಿ ಮಗು ಇತ್ತು, ಇನ್ನೊಂದು ತಂಗಿ ಮಗು ಡೆಲಿವರಿ ಆಗಿರೋ ಇನ್ನೊಂದು ತಂಗಿ ಸಿಹಿ ಅಂತ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗಿ ಹಂಗೆ ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗ್ಬೇಕಾಗಿತ್ತು. ನನ್ನ ತಂಗಿ ಬೇರೆ ಏನೋ ಆರ್ಡ್ರ್ ಮಾಡಿದ್ದು ತಗೊಬರೋಕ್ಕೆ ಅಂತ ಹೋದ್ಲು. ಏನೋ ಕೊರಿಯರ್ ಬಂದಿತ್ತು ಅಂತ ಅನ್ಬಾಕ್ಸ್ ಮಾಡ್ತಾ ಇದ್ದಾಳೆ. ಈಗ ಏನದು ಏನು ಬುಕ್ ಮಾಡಿದ್ರೆ ನಿಮಗೆ ಗೊತ್ತಿಲ್ಲ. ನನಗೆ ಯಾವಾಗ ಬುಕ್ ಮಾಡಿರೋದು, ಅದು ಇವಾಗ ಬಂದಿದೆ. ಏನು ಬುಕ್ ಮಾಡಲ್ಲ ಅಂತ ಅವಳಿಗೆ ಗೊತ್ತಿಲ್ಲ ಅಂತೆ. ಈ ಸೀಸರ್ ಏನಂತ ತಗೊಳ್ಳೆ, ಬಾಯಲ್ಲೇ ಕಷ್ಟ. ಓ, ನಮ್ಮನೇಲಿ ಐತೆ ಸೇಮ್ ಇದೇ ಥರದ್ದು, ನಾನು ಹಾಕಿದ್ದೀನಿ. ಇದನ್ನು ಮಾಡಿದ ನೀನು? ತೋರಿಸಿ ಈ ಕಡೆ ನೋಡಿ ಫ್ರೆಂಡ್ಸ್, ಚೆನ್ನಾಗೈತಾ? ಬರೀ 98 ರುಪೀಸ್. ಹಾಂ, 98 ರುಪೀಸ್. ಹೌದಾ? ಮೀಶೋದಲ್ಲಿ. ಓ, ಮೀಶೋದ ಇದು? ಚೆನ್ನಾಗಿ ತೋರಿಸು. ಎಲ್ಲಿ ಹಿಂದೆಗಡೆ ಅದು ಹಾಕೋದು? ಹಿಂದೆಗಡೆ ಇದು. ಹಿಂಗೆ ಹಾಕೋದು. ಚೆನ್ನಾಗೈತೆ.
ನಾನು ಮಾಡಿದ್ದೀನಿ ಸೇಮ್ ಇದೇ ಥರದ್ದು. ಇದು ನನ್ನ ಪಾಪು. ನಾನು ಮಾಡಿದ್ದೀನಿ ಇದೇ ಥರದ್ದು, ಆದರೆ ನಾನು 3 ಬಾಕ್ಸ್ ಇರೋದು ಮಾಡಿದ್ದೀನಿ. 3 ನಮ್ದು 2 ಸ್ಟಾಕ್. ಯಾಕಂದ್ರೆ ನಾವು ಮೂವರೆಲ್ಲ ಇಬ್ಬರೇ, ನಾವು ಮೂವರಿದ್ದೀವಲ್ಲ ಅದಕ್ಕೆ. ಕ್ರೀಪ್ ಸಿಲ್ಕು ಸಾಕಾಗೈತೆ. ಇದು ಮೈಸೂರು ಸಿಲ್ಕ್ ಟೈಪ್ ಬರುತ್ತಲ್ಲ ಫ್ರೆಂಡ್ಸ್, ಸ್ಯಾರಿ ಆ ಟೈಪು ಚೆನ್ನಾಗಿತ್ತು ಫ್ರೆಂಡ್ಸ್. ತುಂಬ ಇಷ್ಟ ಆಯಿತು ಸ್ಯಾರಿ. ಬಟ್ ಸೇಮ್ ಬ್ಲೂ, ಸ್ಕೈ ಬ್ಲೂ ಕಾಂಬಿನೇಷನ್ ನಮ್ಮ 3 ಜನದ ಹತ್ರನೂ ಇತ್ತು, ನನ್ನ ಹತ್ರನೂ ಇತ್ತು. ಸೊ ಬೇರೆ ಕಲರ್ ನಮಗೆ ಸಿಗಲಿಲ್ಲ. ಹುಡುಕಿ ಸಾಕಾಗಿ ಕೊನೆಗೆ ಅವ್ರ ಹತ್ರ ಕೇಳಿದ್ವಿ, ಶಾಪ್ ಅವ್ರ ಹತ್ರ ಯಾವಾಗ ಬರುತ್ತೆ ಅಂತ. ನೆಕ್ಸ್ಟ್ ವೀಕ್ ಒಂದ್ಸಲ ಬಂದೋಗಿ, ಗ್ಯಾರಂಟಿ ಇಲ್ಲ ಬರೋದ್ರ ಕಮ್ಮಿ ಕಲರ್ಸ್ ಅಂತ ಹೇಳಿದ್ರು. ಸರಿ ಅಂದ್ಕೊಂಡು ನೋಡೋಣ ಏನೇನಿದೆ ಅಂತ ಒಂದು ರೌಂಡ್ ಹಾಕ್ಕೊಂಡು ನನ್ನ ತಂಗಿ ಸ್ಯಾರಿ ತೋರಿಸ್ಬಿಟ್ಟು ಭಾಗ್ಯಲಕ್ಷ್ಮಿ ಸೀರಿಯಲೆಲ್ಲ ಹಾಕ್ತಾರಲ್ಲ ಅದೇ ಸ್ಯಾರಿ ನೋಡೋದು ಅಂತ ಹೇಳ್ತಾ ಇದ್ಲು. ನೋಡ್ತಾ ಇದ್ವಿ. ಸಾಟಿನ ವೆಲ್ವೆಟ್ ಬ್ಲೌಸು, ಸಾಟಿನ್ ಸ್ಯಾರಿ ಇದು ವೆಲ್ವೆಟ್ ಬ್ಲೌಸ್, ಸ್ಯಾಟಿನ್ ಸ್ಯಾರಿ ಎಷ್ಟು ಚೆನ್ನಾಗಿತ್ತು. ಬ್ಲೌಸ್ ಪೀಸ್ ಮೆಟೀರಿಯಲ್ ಚೆನ್ನಾಗಿತ್ತು, ಬೇಸಿತ್ತು ಕ್ವಾಲಿಟಿ ತುಂಬ ಸಾಫ್ಟಾಗಿ ಒಂಥರ ದಪ್ಪ ಇತ್ತು. ತುಂಬ ತಿನ್ನಾಗಿರಲಿಲ್ಲ. ಇದು ಸ್ಯಾರಿ ತುಂಬ ಚೆನ್ನಾಗಿತ್ತು ಗೈಸ್, ನಂಗೆ ತುಂಬ ಇಷ್ಟ ಆಯಿತು. ಸಿಂಪಲ್ಲಾಗಿ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು. 650 ರುಪೀಸ್ ಏನೋ ಇತ್ತು ಕಾಸ್ಟ್, ಇದು ಪ್ರೈಸ್. ನನ್ನ ತಂಗಿ ಬರೋ ವ್ಲಾಗಲ್ಲಿ ಚೆನ್ನಾಗಿ ರೆಡಿ ಚೆನ್ನಾಗಿದೆ. ಇದು ಲೇಸ್ ಟ್ರೆಂಡಿಂಗ್ ಏನೋ ಸ್ಯಾರಿ ಇದೆಲ್ಲ ಲೇಸ್ಗೆ ಲೇಸ್ ಹಾಕೋದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಕಲರ್ ನಂಗೆ ತುಂಬ ಇಷ್ಟ ಆಯಿತು. ನನ್ನ ಪಾಡು ಸ್ಯಾರಿ ನೋಡ್ತಾಯಿದ್ರು, ಅವ್ಳ ಪಾಡುಗಳು ಆಟ ಆಡ್ತಾಯಿದ್ಲು. ಚೆನ್ನಾಗಿತ್ತು ಅದು. ಚೆನ್ನಾಗಿದ್ಯಾ? ಯಾವ್ದು ಬೇಕು ತಗೊಳ್ಳಿ, ಹೋಗೋಣ ಬೇಗ. ಯಾವ್ದು ಬೇಕು? ಅದಾ ಚೆನ್ನಾಗಿದೆಯಾ ಅದು? ನೋಡಿ ನೋಡಿ ಅಂದ್ರೆ ಏನು ನೋಡ್ತಾರದು? ಆಟ ಸಾಮಾನು ಅಲ್ಲಿ ಬೇಡ, ಅಲ್ಲಿ ನಡೀರಿ. ಬಟ್ಟೆ ನೋಡೋ ನಡೀರಿ, ಅಲ್ಲಿ ನೋಡಲ್ಲಿ. ಬೇಡ, ಹಂಗೆ ಅದೇ ಬೇಕು. ನಡಿ ಬಟ್ಲು ಇಟ್ಕೊಂಡು ಮನೆಗೆ ಹೋಗು. ಮನೆಗೆ ಹೊರಟು ಬೇಯಿಸಿತ್ತು. ಟೈಮ್ ಬೇರೆ ಆಯಿತು. ಅಪ್ಪಗೆ ಬಿಡೋ 12:30ಗೆಲ್ಲ ಬಿಡ್ತಾರೆ. ಕರ್ಕೊಂಡು ಮನೆಗೆ ಹೋಗ್ಬೇಕಾಗಿತ್ತು. ಬರ್ತಾ ದಾರಿಲಿ ದೇವ್ರನ್ನ ಕುಂಡ್ರಿಸಿದ್ರು ನೋಡಿಕೊಂಡು. ಹಂಗೆ ಅಪ್ಪನ ಕರ್ಕೊಂಡು ಮನೆಗೆ ಬಂದೆ ಫ್ರೆಂಡ್ಸ್. ನಮ್ಮ ಅತ್ತೆ ಅನ್ನ ಕೈಗೊಜ್ಜು ಮಾಡಿದರು. ಅಡುಗೆ ತಿಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಅಪ್ಪಗೆ ಹಾಫ್ ಡೇ ಇರೋದ್ರಿಂದ ಅವನು ಆಟ ಆಡಬೇಕು ಅಂತಂದು ಕುತ್ಕೊಂಡು ನೋಡ್ತಾ ಇದ್ದೆ. ಅವ್ನು ಕ್ರಿಕೆಟ್ ಆಡ್ತಾಯಿದ್ದ ಮನೆ ಹತ್ರನೇ ಕುತ್ಕೊಂಡು ನೋಡ್ತಾ ಇದ್ದೆ. ಸ್ಯಾಟರ್ಡೇ ಸಂಡೇಸ್ ಅಷ್ಟೇ ಇಷ್ಟು ಫ್ರೀಯಾಗಿ ಆಟ ಆಡೋಕ್ಕಾಗೋದು. ಬೇರೆ ಡೇಸಲ್ಲೆಲ್ಲ ಹೋಮ್ವರ್ಕು, ಈವ್ನಿಂಗ್ ಬರೋಷ್ಟೊತ್ತಿಗೆ ಟೈರ್ಡ್ ಆಗಿರ್ತಾನೆ. ಹೋಮ್ವರ್ಕ್ ಎಲ್ಲ ಮುಗಿಸ್ ಮಲ್ಕೊಳ್ಳೋಕ್ಕೆ ಆಗೋಗುತ್ತೆ. ಫ್ರೀ ಸಿಗೋದು ಸ್ಯಾಟರ್ಡೇ ಸಂಡೇ ಗೈಸ್. ಇಷ್ಟೇ ಗೈಸ್, ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ. ಬಾಯ್.